ಪ್ರಿಯ ಬಂಧುಗಳೇ, ನಾವು ಅಂದುಕೊಳ್ಳುತ್ತೇವೆ ಅವರು ನಮ್ಮವರು, ಇವರು ನಮ್ಮವರು ಎಂದು. ಆದರೆ ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚುವರಿಗಿಂತ ಬದುಕಿದ್ದಾಗ ಬದುಕಿಗೆ ಬೆಂಕಿ ಹಚ್ಚುವವರೇ ಹೆಚ್ಚು. ನೋಯಿಸಿದವರಿಗೆ ಶಿಕ್ಷೆ, ನೊಂದವರಿಗೆ ರಕ್ಷೆ. ಮಾನ, ಪ್ರಾಣ, ದಾನ ಇವೆಲ್ಲವೂ ಭಗವಂತನ ವರದಾನ ಎನ್ನುವುದನ್ನು ಯಾರು ಎಂದಿಗೂ ಮರೆಯಬಾರದು ನೋಡಿ. ಮಾತನಾಡುವ ಮುನ್ನ ಒಂದಲ್ಲ ಎರಡಲ್ಲ ಸುಮಾರು 10 ಬಾರಿ ಯೋಚನೆ ಮಾಡಿ ಮಾತನಾಡಿ. ಮಾತನಾಡುವಂತಹ ಅವಕಾಶ ಸಿಕ್ಕರೆ ಒಬ್ಬರ ಮನಸ್ಸನ್ನು ನೋಯಿಸಿ ಮಾತನಾಡಬಾರದು. ಆ ಅಧಿಕಾರ ಎನ್ನುವುದು ಯಾರಿಗೂ ಕೂಡ ಇರುವುದಿಲ್ಲ. ಮಾತನಾಡುವುದಾದರೆ ಒಳ್ಳೆಯದನ್ನು ಕುರಿತು ಮಾತನಾಡಿ. ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕೇ ಹೊರತು ಕುತ್ತಿಗೆಗೆ ಬೀಳುವಂತಹ ಹಗ್ಗದಂತೆ ಇರಬಾರದು. ಹಾಗಾಗಿ ಮೃದುತ್ವವನ್ನು ಹೊಂದಿರುವಂತಹ ಮಾತನ್ನು ಮಾತನಾಡಿ. ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡುವಂತಹ ಮಾತುಗಳನ್ನು ಆಡಬೇಡಿ. ತುಂಬ ಮಾತನಾಡುವವರ ಮನಸ್ಸು ತೆರೆದಿಟ್ಟಂತಹ ಪುಸ್ತಕದಂತೆ. ಅಲ್ಲಿ ಏನನ್ನು ಬಚ್ಚಿಟ್ಟುಕೊಳ್ಳಲು ಸಾಧ್ಯವೇ ಇರುವುದಿಲ್ಲ. ಆಡುವ ಮಾತಿನಲ್ಲಿ ಹೃದಯದ ಭಾರವನ್ನು ಕಡಿಮೆ ಮಾಡಿಕೊಳ್ಳುವ ಮನಸ್ಥಿತಿ ಉಳ್ಳವರಾಗಿರುತ್ತಾರೆ. ಹಾಗಾಗಿ ಹೆಚ್ಚು ಮಾತನಾಡುವರು ತೆರೆದಿಟ್ಟ ಪುಸ್ತಕದಂತೆ. ಅಲ್ಲಿ ಏನನ್ನೂ ಬಚ್ಚಿಕೊಳ್ಳಲು ಆಗುವುದಿಲ್ಲ. ಹಾಗೂ ಯಾರ ಬಗ್ಗೆಯೂ ಕೂಡ ಕೆಟ್ಟದ್ದನ್ನ ಬಯಸುವುದಿಲ್ಲ. ಮನಸ್ಸಿನಲ್ಲೇ ಕೊಳುಕನ್ನ ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿಯನ್ನ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಕೆಯಂತೆ ಇದ್ದರೂ ಪರವಾಗಿಲ್ಲ. ಹೊಳೆಯುವುದು ಮುಖ್ಯವಲ್ಲ ನೋಡಿ, ಮನಸ್ಸು ಇರುವುದು ಬಹಳ ಮುಖ್ಯ. ನೀವು ಇನ್ನೊಬ್ಬರ ದುಃಖಕ್ಕೆ ಕಾರಣರಾದರೆ ಅದು ಕಾಡು ಮೃಗದಂತೆ ನಿಮ್ಮನ್ನ ಕಾಡೇ ಕಾಡುತ್ತದೆ. ಇನ್ನೊಬ್ಬರ ಸಂತೋಷಕ್ಕೆ ನೀವು ಕಾರಣರಾದರೆ ಅದು ನಿಮ್ಮಲ್ಲಿ ನೆಮ್ಮದಿಯನ್ನ ಉಂಟು ಮಾಡುತ್ತದೆ. ನಿಮ್ಮ ಜೀವನವೂ ಕೂಡ ಸಂತೋಷದಿಂದ ಕೂಡಿರುತ್ತದೆ. ನೀವು ಏನನ್ನ ಕೊಡುತ್ತೀರಿಯೋ, ಏನನ್ನ ಅಪೇಕ್ಷಿಸುತ್ತೀರಿಯೋ ಅದೇ ನಿಮಗೆ ಮರಳುತ್ತದೆ. ಮೌನ ಮತ್ತು ಮುಗುಳ್ನಗೆ ಎರಡು ಒಂದು ರೀತಿಯ ಶಕ್ತಿಶಾಲಿ ಸಾಧನಗಳು. ನಗುವು ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಟ್ಟರೆ, ಮೌನವು ಸಮಸ್ಯೆಗಳನ್ನು ಸೃಷ್ಟಿಯಾಗದಂತೆ ನೋಡಿಕೊಳ್ಳುತ್ತದೆ. ಸಮಸ್ಯೆಗಳು ಬರಲೇಬಾರದು ಎನ್ನುವುದಾದರೆ ಸ್ವಲ್ಪ ಮೌನವನ್ನು ಆವರಿಸಿಕೊಳ್ಳಿ. ಮೌನ ಎಲ್ಲದಕ್ಕೂ ಔಷಧವಾಗಿದೆ. ಎಲ್ಲಿ ಮೌನವಾಗಿ ಇರಬೇಕು, ಎಲ್ಲಿ ಕೊಂಚ ಮಾತನಾಡಬೇಕು ಎನ್ನುವುದು ನಿಮಗೆ ಬಿಟ್ಟಿದ್ದು. ಪ್ರತಿ ಬಾರಿಯೂ ತಪ್ಪು ಮಾಡಿದಾಗಲೂ ಬದುಕು ಎಚ್ಚರಿಕೆಯ ಸಂದೇಶಗಳನ್ನು ನಿಮ್ಮತ್ತ ರವಾನಿಸುತ್ತದೆ. ಅದನ್ನು ಎಚ್ಚೆತ್ತುಕೊಳ್ಳುವುದು, ಯಾವುದರ ಬಗ್ಗೆ ನೀವು ಚಿಂತನೆಯನ್ನ ಮಾಡಬೇಕು ಎನ್ನುವುದನ್ನು ನಿಮಗೆ ಬಿಟ್ಟಿದ್ದು. ಅದನ್ನ ಎಚ್ಚೆತ್ತುಕೊಳ್ಳದ ಮನುಷ್ಯರು ಆಳವಾದ ಪ್ರತಾಳಕ್ಕೆ ಬೀಳುವುದು ಖಚಿತ. ಹರಿ ಇಲ್ಲದೆ ಏನೂ ಇಲ್ಲ, ಭಗವಂತ ಇಲ್ಲದೆ ನಾವೂ ಇಲ್ಲ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳನ್ನು? ನೀವು ಸ್ವೀಕರಿಸುವ ನೋವುಗಳನ್ನು ನೀವು ನಿಯಂತ್ರಿಸದೇ ಇರಬಹುದು, ಆದರೆ ಆ ನೋವಿನಿಂದ ಏನು ಮಾಡಬೇಕು ಎಂದು ನೀನು ಖಂಡಿತ ನಿಯಂತ್ರಿಸಬಹುದು. ಭಗವದ್ಗೀತೆಯು ನಮಗೆ ನಾವು ಕಷ್ಟದ ಸಮಯದಲ್ಲಿ ಈ ಅಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕೆ ಹೇಳುತ್ತದೆ. ಈ ನೋವು ಖಂಡಿತವಾಗಿಯೂ ಕೊನೆಗೊಳ್ಳುತ್ತದೆ. ನಿನ್ನ ಕಣ್ಣೀರು ಒಂದು ದಿನ ಖಂಡಿತವಾಗಿಯೂ ನಿಲ್ಲುತ್ತದೆ. ಈ ಕಠಿಣವಾಗಿರುವಂತಹ ಸಮಯವು ಹಾದು ಹೋಗುತ್ತದೆ. ಚಿಂತಿಸಬಾರದು, ತಾಳ್ಮೆಯಿಂದ ಇರಿ ಮತ್ತು ಯಾವಾಗಲೂ ಬದುಕಿನಲ್ಲಿ ಮುಂದೆ ಬರೆಯಿರಿ. ಪರಿಸ್ಥಿತಿಗಳು ಎನ್ನುವುದು ಒಂದೇ ರೀತಿಯಲ್ಲಿ ಇರುವುದಿಲ್ಲ, ಅದು ಬದಲಾಗುತ್ತಾ ಸಾಗುತ್ತದೆ. ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಹೊಂದಿಕೊಂಡು ಬದುಕುವುದನ್ನು ಕಲಿಯಬೇಕು. ಯಾವಾಗ ನೀವು ಪರಿಸ್ಥಿತಿಗಳನ್ನು ಮೆಟ್ಟಿ ನಿಲ್ಲುತ್ತೀರಿಯೋ ಆಗ ನಿಮ್ಮ ಜೀವನವನ್ನು ನೀವು ಗೆದ್ದಂತೆಯೇ ಅರ್ಥ. ನಿಂತಲ್ಲಿಯೇ ನಿಂತರೆ ಜೀವನ ಎನ್ನುವುದು ನಡೆಯುವುದಿಲ್ಲ.
ಭಗವಂತ ಒಬ್ಬನೇ. ಭಗವಂತನಿಗೆ ಯಾರ ಅಗತ್ಯವೂ ಇಲ್ಲ. ಆದರೆ ನಮ್ಮೆಲ್ಲರಿಗೂ ಭಗವಂತನ ಅವಶ್ಯಕತೆ ಎನ್ನುವುದು ತುಂಬ ಇದೆ. ಭಗವಂತನ ಮೇಲೆ ಎಲ್ಲವನ್ನ ಬಿಟ್ಟು ಮುಂದೆ ಸಾಗಿ. ಬರುವುದೆಲ್ಲ ಒಳ್ಳೆಯದಕ್ಕೆ ಬರುವುದು, ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಗುರಿಯನ್ನ ಕನಸೆಂದರೆ ನಿದ್ದೆ ಮಾಡಿದಾಗ ಬರುವುದಲ್ಲ. ನಿಜವಾದ ಗುರಿ ಎನ್ನುವುದು ಕನಸು ನಿದ್ದೆ ಮಾಡಲು ಬಿಡುವುದೇ ಇಲ್ಲ. ಯಾರಾದರೂ ನಿನಗೆ ಕೆಡಕನ್ನ ಬಯಸಿದರೆ ಅದು ಅವರ ಕರ್ಮ. ಇರುವುದು ನಿನ್ನ ಧರ್ಮವಾಗಲಿ. ಕೆಡಕನ್ನ ಬಯಸಿದವರಿಗೆ ನೀನು ಕೆಡಕನ್ನ ಬಯಸಬೇಡ. ಸದಾ ಅವರಿಗೆ ಒಳ್ಳೆಯದನ್ನೇ ಬಯಸು. ಕೆಡಕನ್ನ ಬಯಸಿದವರಿಗೆ ಏನು ಮಾಡಬೇಕು ಎನ್ನುವುದು ಆ ಭಗವಂತನಿಗೆ ಗೊತ್ತಿರುತ್ತದೆ. ಕಾಲಕ್ಕೆ ತಕ್ಕಂತೆ ಅವರಿಗೂ ಕೂಡ ನಿನ್ನ ಹಾಗೆ ಕೆಡಕನ್ನ ಬಯಸುವವರು ಮತ್ತೊಬ್ಬರು ಹುಟ್ಟಿಕೊಳ್ಳುತ್ತಾರೆ. ಚಿಂತೆ ಬೇಡ. ಅಧಿಕವಾಗಿ ಯೋಚಿಸುವುದರಿಂದ ಸಮಯ ವ್ಯರ್ಥವಾಗುವುದು, ಜೊತೆಗೆ ಖುಷಿಯೂ ಕೂಡ ಕಳೆದು ಹೋಗುವುದು. ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವು ಧರ್ಮವೇ. ಹಾಗಾಗಿ ಯೋಚಿಸುವುದನ್ನ ಕೊಂಚ ಕಡಿಮೆ ಮಾಡಿ. ಸುಳ್ಳಿಗೆ ಬೆಲೆ ಜಾಸ್ತಿ, ಸತ್ಯಕ್ಕೆ ಕೋಪ ಎನ್ನುವುದು ಜಾಸ್ತಿ. ಸುಳ್ಳು ನಡೆಯುವ ಅಡ್ಡದಾರಿ ಯಾವತ್ತಿಗೂ ಶಾಶ್ವತವಾಗಿ ಇರುವುದಿಲ್ಲ. ಆದರೆ ಸತ್ಯ ದಾರಿ ಯಾವತ್ತಿಗೂ ಕೂಡ ಶಾಶ್ವತವಾಗಿ ಇರುತ್ತದೆ. ಹಾಗಾಗಿ ಸತ್ಯವನ್ನ, ಸತ್ಯದ ದಾರಿಯಲ್ಲಿ ಬದುಕುವುದನ್ನ, ಸತ್ಯವನ್ನ ಮಾತನಾಡುವುದನ್ನ, ಸತ್ಯವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನ ಮಾಡಿ. ಎಲ್ಲರಿಗಿಂತ ನಾನು ಕೆಳಗಿದ್ದೇನೆ ಎನ್ನುವ ದುಃಖ ಪಡಬೇಡ. ಬೆಲೆ ಬಾಳುವ ಮುತ್ತು ರತ್ನ ಹವಳ ಎಲ್ಲವೂ ಭೂಮಿಯ ತಳದಲ್ಲಿಯೇ ಸಿಗುತ್ತದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ. ಸಂತೋಷವಾಗಿರು, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನೀವು ಎಲ್ಲರ ಉತ್ತಮ ಭಾಗವನ್ನ ಖಂಡಿತವಾಗಿಯೂ ನೋಡಬಹುದು. ಬದಲಾದವರ ಜೊತೆ ನೀವು ಕೂಡ ಬದಲಾಗುತ್ತಲೇ ಇರಬೇಕು. ನೀವೇ ಬೇಕು ಎನ್ನುವವರು ಖಂಡಿತ ನಿಮ್ಮ ಜೊತೆ ಬಂದು ನಿಮ್ಮೊಡನೆ ನಿಯತ್ತಾಗಿ ಇರುತ್ತಾರೆ. ಜೀವನದಲ್ಲಿ ಯಾವತ್ತಿಗೂ ನಟಿಸಲು ಹೋಗಬೇಡಿ. ಒಮ್ಮೆ ನಟಿಸಲು ಅಭ್ಯಾಸವಾದರೆ ಅದು ಜೀವನ ಪೂರ್ತಿ ನೀವು ನಟನೆಯನ್ನ ಬಿಡದೇ ಇರುವ ಹಾಗೆ ಮಾಡಿಬಿಡುತ್ತದೆ. ಹಾಗಾಗಿ ಇದ್ದಿದ್ದನ್ನ ಇದ್ದ ಹಾಗೆ ಹೇಳುವುದನ್ನ ಅಭ್ಯಾಸ ಮಾಡಿಕೊಳ್ಳಿ. ನಟನೆಯನ್ನ ಖಂಡಿತವಾಗಿಯೂ ಯಾವತ್ತಿಗೂ ಮಾಡಲೇಬೇಡಿ. ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನ ಅನವಶ್ಯಕ ಸಮಸ್ಯೆಗಳಿಂದ ರಕ್ಷಣೆ ಮಾಡುತ್ತದೆ. ಯಶಸ್ಸು ಹೆಜ್ಜೆಗಳಿಗೆ ಶ್ರೀ ಕೃಷ್ಣ ಪರಮಾತ್ಮ ಹೇಳಿರುವಂತಹ ಬಂಗಾರದಂತಹ ಮಾತುಗಳನ್ನು ಅನುಸರಿಸಿ ನಡೆದರೆ ಜೀವನವೊಂದು ಸುಖಕರವಾಗಿರುವಂತಹ ಸುಂದರ ಪಯಣವಾಗುತ್ತದೆ. ಶ್ರೀಕೃಷ್ಣನೊಬ್ಬನೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ಆತನ ಮಾರ್ಗದರ್ಶನ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತದೆ. ಕೃಷ್ಣ ಕೃಷ್ಣ ಎಂದವರಿಗೆ ಸಮಸ್ಯೆಗಳು ದೂರವಾಗುತ್ತದೆ. ಶ್ರೀಕೃಷ್ಣನೊಬ್ಬನೇ ಎಲ್ಲ ಸಮಸ್ಯೆಗಳ ಹಾರಿಕಾರ. ನೀವು ಎಷ್ಟು ದೂರ ಬಂದಿರುವುದಕ್ಕೆ ಹೆಮ್ಮೆ ಪಡಿ. ಹಾಗೆ ಇನ್ನಷ್ಟು ದೂರ ಮುನ್ನುಗ್ಗಲು ಪ್ರಯತ್ನವನ್ನ ಪಡಿ. ಏಕೆಂದರೆ ನಿಮ್ಮಂತಹ ಬಲಶಾಲಿಗಳು ಯಾರಿರಲು ಸಾಧ್ಯವಿಲ್ಲ ನೋಡಿ. ಕೃಷ್ಣ ಹೇಳುತ್ತಾನೆ, ಇಷ್ಟೆಲ್ಲ ಕಷ್ಟಗಳಿದ್ದರೂ ಎಷ್ಟು ಮುಂದೆ ಬಂದಿದ್ದೀರಾ, ನೋವುಗಳೆಲ್ಲವನ್ನ ನುಂಗಿದ್ದೀರಾ. ಖಂಡಿತ ನೀವು ಶಕ್ತಿವಂತರೇ. ಮತ್ತೇನು, ಪ್ರಯತ್ನಗಳಲ್ಲಿ ಸೋಲಲಾರೆ, ಬಾಗಲಾರೆ ಎನ್ನುವ ಹಠ ನಿಮ್ಮಲ್ಲಿ ಇರಲಿ. ಪ್ರಯತ್ನ ಒಂದೇ ಯಶಸ್ಸನ್ನು ಕಂಡುಕೊಳ್ಳಲು ಇರುವ ದಾರಿಯಾಗಿದೆ. ಹಾಗಾಗಿ ಪ್ರಯತ್ನದಿಂದ ಸೋಲುಂಟು ಆದರೆ ಎಂದಿಗೂ ಹತಾಶರಾಗಬೇಡಿ. ಸೋಲನ್ನು ಮೆಟ್ಟಿ ನಿಂತು ಮುಂದೆ ಬರುವುದನ್ನು ಯೋಚಿಸಿ. ಒಬ್ಬರ ಬಾಳಲ್ಲಿ ಬೆಳಕಾಗದೇ ಇದ್ದರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬರ ಬಾಳಲ್ಲಿ ಕತ್ತಲು ಮಾತ್ರ ಆಗಲೇಬೇಡಿ. ಸದಾ ನಿಮಗೆ ಕೆಟ್ಟದ್ದನ್ನ ಬಯಸುವವರಿಗೂ ಒಳ್ಳೆಯದನ್ನೇ ಬಯಸಿ. ಹಸಿದವರಿಗೆ ಒಂದು ಹಿಡಿ ಅನ್ನವನ್ನ ನೀಡಿದಾಗ ಸಿಗುವಂತಹ ಸಂತೋಷ
ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದಾಗ ಸಿಗುವಂತಹ ತೃಪ್ತಿ, ಎಷ್ಟೇ ನೋವಿದ್ದರೂ ಒಂದು ಸಣ್ಣ ನಗುವಿನಲ್ಲಿ ಸಿಗುವಂತಹ ನೆಮ್ಮದಿ, ಎಷ್ಟೇ ಹಣ ಸಂಪತ್ತು ಆಸ್ತಿಗಳು ಇದ್ದರೂ ಕೂಡ ಅದು ಸಿಗುವಂತಹ ಮಾತೇ ಇಲ್ಲ. ಕಾಣದೇ ಇರುವಂತಹ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ, ಮೇಲೊಬ್ಬ ಎಲ್ಲವನ್ನ ವೀಕ್ಷಿಸುತ್ತಿರುತ್ತಾನೆ. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ಸೂಕ್ತವಾಗಿರುವಂತಹ ಉತ್ತರವನ್ನ ಖಂಡಿತವಾಗಿಯೂ ಒದಗಿಸುತ್ತಾನೆ. ಗೆಲ್ಲುವುದರಿಂದ ಶಕ್ತಿ ಬರುವುದಿಲ್ಲ, ಸೋಲುವುದರಿಂದ ಶಕ್ತಿ ಬರುತ್ತದೆ. ಆದುದರಿಂದ ಸೋಲು ನೋವುಗಳನ್ನು ದ್ವೇಷಿಸಬೇಡಿ. ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿಯನ್ನ ಜೋಡಿಸಿಕೊಳ್ಳಿ. ಅತಿಯಾಗಿ ಮಾತನಾಡುವವರ ಮುಂದೆ ಕೂರುವುದು ತುಂಬಾ ಕಷ್ಟ. ಅಲ್ಲಿ ನಮ್ಮ ಮಾತಿಗೆ ಅವಕಾಶವೂ ಇರುವುದಿಲ್ಲ. ತೀರಾ ಕಡಿಮೆ ಮಾತನಾಡುವವರ ಮುಂದೆ ಕೂರುವುದು ಇನ್ನೂ ಕಷ್ಟ. ಅಲ್ಲಿ ನಮ್ಮ ಮಾತಿನ ಅಗತ್ಯವೂ ಕೂಡ ಇರುವುದಿಲ್ಲ. ಅರ್ಥವಾಗದಿದ್ದರೂ, ಇಷ್ಟವಿದ್ದರೂ ಇಲ್ಲದಿದ್ದರೂ ಇನ್ನೊಬ್ಬರ ಬಾಳ ಪುಸ್ತಕದಲ್ಲಿ ನೀವೆಂದಿಗೂ ಅಧ್ಯಾಯ ಅಷ್ಟೇ. ನಿನ್ನ ಅವಶ್ಯಕತೆ ಮುಗಿದ ಮೇಲೆ ಪುಟಗಳನ್ನು ತಿರುಗಿಸಿಯೇ ಬಿಡುತ್ತಾರೆ. ಮನುಷ್ಯ ಪರಿಚಯವಾದ ಹೊಸದರಲ್ಲಿ ತುಂಬ ಪ್ರೀತಿ, ತುಂಬ ಕಾಳಜಿ ವಹಿಸುತ್ತಾರೆ. ಆದರೆ ಅದೆಲ್ಲ ಕೊನೆಯವರೆಗೂ ಇರಲು ಸಾಧ್ಯವೇ? ನಮ್ಮ ಅವಶ್ಯಕತೆ ಏನೂ ಇಲ್ಲ ಅಂತ ಗೊತ್ತಾದರೆ ನಮ್ಮನ್ನ ಮಾತನಾಡಿಸುವುದಕ್ಕೆ ಅವರಿಗೆ ಸಮಯ ಎನ್ನುವುದು ಇರುವುದೇ ಇಲ್ಲ. ನಾವು ಬೇರೆಯವರ ದೃಷ್ಟಿಯಲ್ಲಿ ಕೆಟ್ಟವರಾಗಲು, ಅವರಿಗೆ ಕೆಡುಕು ಮಾಡಬೇಕು ಎಂದೇನೂ ಇಲ್ಲ. ಅವರು ಮಾಡುವ ತಪ್ಪುಗಳನ್ನು ಹೇಳಿದರೆ ಸಾಕು, ನಾವು ಆ ಕ್ಷಣದಿಂದ ಕೆಟ್ಟವರಾಗಲು ಶುರುವಾಗುತ್ತೇವೆ. ಜೀವನದಲ್ಲಿ ಹಣದ ಕೊರತೆ ಇದ್ದರೂ ಗುಣದ ಒಂದು ಕೊರತೆ ಎನ್ನುವುದು ಇರಲೇಬಾರದು. ಏಕೆಂದರೆ ಹಣವನ್ನು ಬೇರೆಯವರಿಂದ ಕೇಳಿ ಪಡೆಯಬಹುದು, ಆದರೆ ಗುಣವನ್ನು ಕೇಳಿ ಪಡೆಯಲು ಸಾಧ್ಯವೇ ಇಲ್ಲ. ಅದು ನಿನ್ನಲ್ಲಿಯೇ ಇರಬೇಕು. ನೀನು ಅದನ್ನು ಪಾಲಿಸುತ್ತಿರಬೇಕು. ನಿನ್ನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಿರಬೇಕು. ಆಗ ಮಾತ್ರ ನೀನು ಅದನ್ನು ದಕ್ಕಿಸಲು, ನೀನು ಪಡೆಯಲು ಸಾಧ್ಯವಾಗುತ್ತದೆ. ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆಬರಹ ಸರಿ ಇಲ್ಲವೆಂದು ಅರ್ಥವಲ್ಲ. ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಿವೆ ಎನ್ನುವುದು ಅರ್ಥ. ಸಮಯ, ಸ್ನೇಹ, ಆರೋಗ್ಯ ಇತ್ಯಾದಿಗಳಿಗೆ ಬೆಲೆ ಕಟ್ಟಲು ಆಗುವುದೇ ಇಲ್ಲ. ಕಳೆದುಕೊಂಡಾಗಲಷ್ಟೇ ಅವುಗಳ ನಿಜವಾದ ಬೆಲೆ ಎನ್ನುವುದು ತಿಳಿಯುವುದು. ಹಾಗಾಗಿ ಇವುಗಳು ಇದ್ದಾಗ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಆರೋಗ್ಯಕರವಾಗಿ ಉಪಯೋಗಿಸಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಇನ್ನೊಬ್ಬರು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎನ್ನುವುದು ನಮ್ಮೊಳಗೆ ಇರಿಸಿಕೊಳ್ಳಬೇಕು. ನಮ್ಮ ಒಂದು ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಬೇಕು. ತದನಂತರದಲ್ಲಿ ಬೇರೆಯವರಿಗೆ ಉಪದೇಶವನ್ನ ಕೊಡಬೇಕು. ಉಪದೇಶವನ್ನ ಕೊಡುವುದು ಅವಶ್ಯಕತೆ ಇಲ್ಲ. ನೀವು ನಿಮ್ಮಿಷ್ಟಕ್ಕೆ ತಕ್ಕಂತೆ ಇದ್ದರೆ ಸಾಕು. ಇವತ್ತು ನಮ್ಮನ್ನ ನೋಡಿ ನಗುವ ಜನಗಳು ಮುಂದೆ ನಮ್ಮಂತೆ ಪರಿಸ್ಥಿತಿ ಅವರಿಗೂ ಬಂದೇ ಬರುತ್ತದೆ. ಇವತ್ತು ಸಮಯ ಅವರದ್ದೇ ಇರಬಹುದು, ಆದರೆ ನಾಳೆ ನಮ್ಮತ್ತ ಬರಬಹುದು. ನೆನಪಿರಲಿ, ಕಾಲ ಎನ್ನುವುದು ಯಾರ ಸ್ವತ್ತು ಅಲ್ಲ ಸ್ವಾಮಿ. ಹಾಗಾಗಿ ಜೀವನದಲ್ಲಿ ಏನೇ ಎದುರಾದರೂ ಅದನ್ನು ಮೆಟ್ಟಿ ನಿಲ್ಲಿ. ಬಂದದ್ದೆಲ್ಲ ಒಳ್ಳೆಯದಕ್ಕೆ ಬರುವುದು, ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ಆಲಿಸಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಕೃಷ್ಣನ ಮಾತುಗಳು ನಿಮಗೆ ಇಷ್ಟವಾದರೆ ಈ ಕೂಡಲೇ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.